ಸ್ಮಾಲ್ ಸ್ಕ್ರೀನ್ ಆರ್ಟಿಸ್ಟ್. ಅಂದರೆ ನಾನು ಇಂಟ್ರೊಡಕ್ಷನ್ ಆಗಿದೆ ಚಿಕ್ಕ ಸ್ಕ್ರೀನಲ್ಲಿ, ಫ್ರಮ್ ಬಿಗ್ ಬಾಸ್ ಇಂದ ನಾನು ಸ್ವಲ್ಪ ಪ್ರಚಲಿತ ಆಗಿದ್ದು. ಸೊ ಜನಕ್ಕೆ ನನ್ನ ಟಿವಿ ನೋಡಿ ಅಭ್ಯಾಸ. ಸೊ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ದು ಅಷ್ಟೇ, ಸರ್ ಥಿಯೇಟರ್ ಏನಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಸರ್, ಸಿನಿಮಾ OTT ಖಂಡಿತವಾಗ್ಲೂ ಹಿಟ್ ಆಗೇ ಆಗುತ್ತೆ ಸರ್ ಈ ಸಿನಿಮಾ ಅಂತ ಅವರು ಅದೇ ಹೇಳಿರೋದು. ಸೊ ನಾವು ಈ ಪ್ರಮೋಷನ್ ಆಕ್ಟಿವಿಟೀಸಲ್ಲಿ ನೆಕ್ಸ್ಟ್ ಯಾವ OTTಗೆ ನಾವು ಯಾವ ಪ್ಲಾಟ್ಫಾರ್ಮಲ್ಲಿ ಸೇಲ್ ಮಾಡ್ತೀವಿ ಅವ್ರ ಹೆಸರನ್ನು ಇಟ್ಕೊಂಡು ನಾವು ಪ್ರಮೋಷನ್ನ ಕಂಟಿನ್ಯೂ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವಾಗ ಏನಾಗ್ತಿದೆ ಅಂದರೆ ಸಿನಿಮಾ ಥಿಯೇಟರ್ ಬರುತ್ತೆ ಆಮೇಲೆ ಹೋಗುತ್ತೆ, ಮತ್ತೆ ಯಾವ OTT ಪ್ಲಾಟ್ಫಾರ್ಮ್ ಅಲ್ಲ ಸಿನಿಮಾ ಇದೆ ಅನ್ನೋದು ಯಾರಿಗೂ ಇವತ್ತರೆಗೂ ಐಡಿಯಾನೇ ಇಲ್ಲ, ಗೊತ್ತೇ ಆಗಿಲ್ಲ. ಸೊ ಆ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ನ ನಾವು ಈ ಸಿನಿಮಾ ಮುಖಾಂತರ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅಂದರೆ ಥಿಯೇಟರ್ಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅದೇ ರೀತಿ OTTಗೂ ನಾವು ಪ್ರಾಮುಖ್ಯತೆ ಕೊಡ್ಲೇಬೇಕಾಗಿರೋ ಪರಿಸ್ಥಿತಿಗೆ ಬಂದಿದ್ದೀವಿ. ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಇವಾಗ ಕಾಲ ಬದಲಾಗಿದೆ, ಮುಂಚೆ ತರ ಇಲ್ಲ. ಇವಾಗ ಎಂಟರ್ಟೈನ್ಮೆಂಟ್ ಮುಂಚೆ ಇದ್ದಿದ್ದು ಥಿಯೇಟರ್ಸ್ ಅಲ್ಲಿ ಮಾತ್ರ, ಇವಾಗ ಎಂಟರ್ಟೈನ್ಮೆಂಟ್ ಎಲ್ಲ ಜೇಬಲ್ಲಿದೆ. ಅವ್ರ ಜೇಬಿಂದ ಫೋನ್ ತೆಗಿತಾರೆ, ಅವ್ರಿಗೆ ಏನ್ ಬೇಕು ಎಂಟರ್ಟೈನ್ಮೆಂಟ್ ಅವ್ರು ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ರಿಯಾಲಿಟಿನ ನಾವು ಅರ್ಥ ಮಾಡ್ಕೊಂಡು ಸೊ ಅದ್ರ ಜೊತೆ ಜೀವನ ಮಾಡಿದ್ರೆ ನಮ್ಮ ಕಲಾವಿದರ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿನಿಮಾಗಳು ಕಮ್ಮಿ ಆಗ್ತಾ ಹೋಗ್ತದೆ. ಸರ್ ಹೇಳಿದ್ರು ಇವಾಗ ಇವಾಗ 4 ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ರಂತ, ಇವಾಗ ಅವ್ರಿಗೆ ಡೌಟ್ ಇದೆ ಇವಾಗ ನಾನು ಸಿನಿಮಾ ಮಾಡ್ಬೇಕೋ ಬೇಡವೋ ಅಂತ. ಸೊ ಹಾಗಾಗಿ ನೀವು ಹೇಳಿದಂಗೆ OTT ತಕ್ಕನಾದಂಥ ಸಿನಿಮಾಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಸರ್. ಹೌದು, ಅಂದ್ರೆ ಇವಾಗ ಬಿಗ್ ಬಜೆಟ್ ಸಿನಿಮಾಗಳು ಅಂತ ಇರುತ್ತೆ ಸರ್, ಅಂದ್ರೆ ಬಿಗ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಸರ್. ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇದೆ. ಅವ್ರಿಗೆ ಎಷ್ಟೇ ಲಾಸ್ ಆದ್ರೂ, ಕೋಟಿಗಟ್ಟಲೆ ಲಾಸ್ ಆದ್ರೂ ಅವ್ರಿಗೆ ಇನ್ನೊಂದ್ ಕಡೆ ಏನೋ ರಿಕವರ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಇವಾಗ ಸ್ಮಾಲ್ ಪ್ರೊಡಕ್ಷನ್ಸ್ಗಳಿಗೆಲ್ಲ ಆ ಥರ ಶಕ್ತಿಗಳು ತುಂಬಾ ಕಮ್ಮಿ ಇದೆ. ಒಂದ್ ಸಿನಿಮಾ ಮಾಡ್ತಾರೆ, ಫ್ಲಾಪ್ ಆಯ್ತು ಅಂತಂದ್ರೆ ಅವ್ರು ಮತ್ತೆ ಕೈ ಹಾಕಕ್ಕೆ ಬರೋದಿಲ್ಲ ಆ ಜಾಗಕ್ಕೆ. ಸೊ ಹಾಗಾಗಿ ಸ್ವಲ್ಪ ಈಕ್ವೇಶನ್ ನ ಚೇಂಜ್ ಮಾಡಬೇಕಾಗಿದೆ, ಸಿನಿಮಾ ಮಾಡುವಂತ ಈಕ್ವೇಶನ್, ಬಜೆಟಿಂಗ್ ಈಕ್ವೇಶನ್ಸ್. ಸೊ ಆಮೇಲೆ ಆರ್ಟಿಸ್ಟ್ಗಳು ಕೂಡ ಪ್ರೊಡ್ಯೂಸರ್ಸ್ಗಳ ಜೊತೆ ಕೈ ಜೋಡಿಸಬೇಕಾಗಿದೆ. ಇವಾಗ ಏನ್ ಮುಂಚೆ ರೆಮ್ಯುನರೇಷನ್ ಕೊಟ್ಬಿಟ್ಟು ಸಿನಿಮಾ ಮಾಡಿಸ್ಕೊಳ್ತಾ ಇದ್ರು. ಸೊ ಆರ್ಟಿಸ್ಟ್ಗಳು ಇವಾಗ ಶೇರ್ ಬೇಸಿಸ್ ಅಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಪ್ರೊಡ್ಯೂಸರ್ಗೂ ಒಳ್ಳೇದಾಗುತ್ತೆ, ಆರ್ಟಿಸ್ಟ್ಗಳಿಗೂ ಒಳ್ಳೇದಾಗುತ್ತೆ. ಇಲ್ಲಿ ನನಗೆ ತುಂಬಾ ಈಸಿ ಆಯ್ತು ಆಕ್ಚುಲಿ. ಏನಂತ ಹೇಳಿದ್ರೆ ಇವಾಗ ಸಿನಿಮಾ ಕಥೆನ ಫಸ್ಟ್ ಇಂದ ಇನ್ವಾಲ್ವ್ ಆಗಿದ್ದೆ, ನಾನು ಆಕ್ಟಿಂಗ್ ಮಾಡ್ತಿರೋದ್ರಿಂದ ಸಿನಿಮಾ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆಮೇಲೆ ಮ್ಯೂಸಿಕ್ ಮಾಡಕ್ ತುಂಬಾ ಈಸಿ ಆಯ್ತು ನನಗೆ. ಸೊ ಈ ಸೀನ್ಗೆ ನಾನು ಮ್ಯೂಸಿಕ್ ರೆಕಾರ್ಡಿಂಗ್ ಮಾಡಬೇಕು ಅನ್ನೋದು ನನಗೆ ಇನ್ನೂ ಇಂಟೆನ್ಸ್ ಆಗಿ ಗೊತ್ತಾಗಿತ್ತು. ಸೊ ಇಟ್ ವಾಸ್ ಆಕ್ಚುಲಿ ಈಸಿ ಆಯ್ತು ಸರ್. ಎಲ್ಲ ನಾನು ಹೇಳಿದ ಫಾರ್ಮೆಟ್ ನ ಇವಾಗಿಂದನೇ ಶುರು ಮಾಡಿದ್ದೀನಿ ಸರ್ ಈ ಸಿನಿಮಾ ಅಂದ್ರೆ ಸರ್ ನಂಬಿಕೆ, ಈ ಫಸ್ಟ್ ಸಿನಿಮಾದಲ್ಲಿ ನಂಬಿಕೆಯಿಂದ ಒಂದು ಬೆಳಿಬೇಕು, ಫಸ್ಟ್ ಸ್ಟೆಪ್ ಅಲ್ವಾ ಸರ್. ಇವಾಗ ನಾನು ಒಬ್ಬ ನಾಯಕ ನಟಾಗಿ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಹಾಗಾಗಿ ಪ್ರೊಡ್ಯೂಸರ್ಗೆ 100% ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀನಿ ಸರ್. ನೀವು ಮಾಡಿ ಲಾಭ ಬಂದ್ಮೇಲೆ ನನಗೆ ಒಂದು ಸ್ವಲ್ಪ ಕೊಡಿ ಸರ್ ಅಂತ ಹೇಳ್ತೀನಿ ಸರ್. ನಿಜವಾಗ್ಲೂ ಹೇಳ್ತೀನಿ, ನನ್ನ ಮನೆ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಇಲ್ಲೇ ಹೇಳಿದೆ, ನಾನು ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದೆ. ಯಾಕಂದ್ರೆ ಆರ್ಟಿಸ್ಟ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಏನಂತಾರೆ ಒಂದು ರೆಮ್ಯುನರೇಷನ್. ಯಾಕಂದ್ರೆ ಸಿನಿಮಾದ ಇವತ್ತು ಏನಾಗ್ತದೆ ಅಂದ್ರೆ ಮೇಕಿಂಗಿನ ಕಾಸ್ಟ್ ಆರ್ಟಿಸ್ಟ್ ರೆಮ್ಯುನರೇಷನ್ ಜಾಸ್ತಿ ಆಗ್ತಿದೆ. ರೆಮ್ಯುನರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಕ್ವಾಲಿಟಿ ಆಫ್ ಮೇಕಿಂಗ್ ಕಮ್ಮಿ ಆಗ್ತಿದೆ. ಬಟ್ ಈ ನಮ್ಮ ಚಂದನ್ರು ಹೇಳಿದಿರೋ ಪ್ರಕಾರ ಈ ತರ ಎಲ್ಲ ಹೀರೋಗಳು ಸ್ವಲ್ಪ ಸಪೋರ್ಟಿವ್ ಪ್ರೊಡಕ್ಷನ್ ಬಂದಾಗ ನಿಜವಾಗ್ಲೂ ಹೇಳ್ತೀನಿ ಮೇಕಿಂಗ್ ಕ್ವಾಲಿಟಿ, ನಮ್ಮ ಸಿನಿಮಾ ಕ್ವಾಲಿಟಿಗಳು ಹೆಚ್ಚಾಗುತ್ತೆ. ಲಾಭ ಬಂದ್ರೆ ಎಲ್ಲರೂ ತಗೊಳ್ಳಿ, ಈಗ ಲಾಭ ಬಂದ್ರೆ ಎಲ್ಲರೂ ಅನ್ಸ್ಕೊತೀರ. ಬಟ್ ಕಷ್ಟ ಇದ್ದಾಗ ಅವರು ಪಾಪ ನಮ್ಮ ಜೊತೆ ಸಾಥ್ ಕೊಟ್ಟಿರ್ತಾರಲ್ವ, ಯಾಕಂದ್ರೆ ಅವರು ನಮ್ಮ ಜೊತೆ ನಿಂತು ಇವತ್ತು ನಿಜ ಹೇಳ್ತೀನಿ ನಾವೇನೋ ಒಂದು ಮಾತಾಡ್ಕೊಂಡ್ವಿ, ಬಟ್ ಅವ್ರು ಒಂದೇ ಮಾತಾಡಿದ್ರು, ಬ್ರೋ ನೀವು ಪಾಪ ತುಂಬಾ ಕಷ್ಟಪಟ್ಟು ರಿಲೀಸ್ ಮಾಡ್ತೀರಾ, ಯಾಕಂದ್ರೆ OTT ಬಿಸ್ನೆಸ್ ಯಾವ ಇಲ್ದಿದ್ರಿಂದ ಆಯ್ತು ನಾವು ಒಂದು ಥಿಯೇಟರ್ಗೆ ಬಂದು ಒಂದು OTT ಮಾಡೋಣ, ಮಾಡಿ ಅದು ಏನು ಬರ್ತೋ ಪ್ಲಾನ್ ಮಾಡೋದು, ನಾನು ನಿಮ್ಗೆ ಸಪೋರ್ಟ್ ಆಗಿ ನಿಂತಿದ್ದೀನಿ ನೀವು ಮಾಡಿ ಅಂದ್ರೆ. ಈಗ ನಾನು ಅದೇ ಯಾಕೆಂದ್ರೆ ಇವತ್ತು ಹಿಂಗಾಗಿದ್ರೆ ಒಂದೊಂದು ರೂಪಾಯಿನೂ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಯಾಕಂದ್ರೆ ನಾವು ಪ್ರಮೋಷನ್ಗೆ ಹೋದ್ರು ಎಲ್ಲೇ ಹೋದ್ರು ಒಂದೊಂದು ರೂಪಾಯಿ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಈ ಕಡೆ ಥಿಯೇಟರ್ ಯೋಗಕ್ಕೆ 35-40 ಲಕ್ಷ ಬೇಕಾಗುತ್ತೆ ಬರೀ ರಿಲೀಸ್ ಹೋದ್ರೆ. ಥಿಯೇಟರ್ ಪ್ರಿಂಟ್ ಪಬ್ಲಿಸಿಟಿ ಇದೆಲ್ಲ ಹೆಂಗಾಗಿದೆ ಅಂತ 45 ಲಕ್ಷ ಹಾಕಿ ದುಡ್ಡು ಏನಾಗುತ್ತೆ ಅನ್ನೋದು ಕ್ವಶನ್ ಮಾಡ್ತಾರೆ. ಈ ತರ ಒಂದು ಪರಿಸ್ಥಿತಿ ಇದೆ. ಅದ್ರ ನನ್ಗೆ ಈ ತರ ಆರ್ಟಿಸ್ಟ್ಗಳಿದ್ದಾಗ ಈ ತರ ಎಲ್ಲ ಸಪೋರ್ಟ್ ಇದ್ದಾಗ ಆಯ್ತು ನೋಡೇ ಬಿಡ ನಾನು ಏನಾಗುತ್ತೆ ಒಂದ್ಸತಿ ನೋಡೋಣ ಅಂತ ಹೇಳಿ ಎಲ್ಲ ನುಗ್ತಾರೆ. ಇನ್ನು ಸುಮಾರು ಸಿನಿಮಾಗಳು ಈ ತರ ಬರ್ತವೆ ಯಾಕಂದ್ರೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ.